ಇಂದು ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಂಭ್ರಮ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಡಗರ ಸಂಭ್ರಮ ಕೂಡ ಜೋರಾಗಿದೆ. ಮೈಸೂರು ಅರಮನೆ ಕಲ್ಯಾಣ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಸಲಾಗ್ತಾ ಇದೆ. ಶುಭ ವೃಶ್ಚಿಕ ಲಗ್ನದಲ್ಲಿ ಆಯುಧ ಪೂಜೆ ಶುಭ ಕಾರ್ಯಗಳನ್ನು ನಡೆಸಲಾಯಿತು. ಈ ವೇಳೆ ದಿವಂಗತ ಶ್ರೀಕಂಠದತ್ತ ಒಡೆಯರ್ ಸಹೋದರಿಯ ಪುತ್ರ ಚದುರಂಗ ಕಾಂತರಾಜೆ ಅರಸು ಪೂಜಾ ಕಾರ್ಯಗಳನ್ನು ನೆರವೇರಿಸಿದರು. ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ ಹಾಗೂ ಪಟ್ಟದ ಕತ್ತಿಗಳನ್ನಿಟ್ಟುಕೊಂಡು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಮಂಟಪದ ಮಾಳಿಗೆಯಲ್ಲಿ ರಾಣಿ ಪ್ರಮೋದಾ ದೇವಿ ಉಪಸ್ಥಿತರಿದ್ದರು. ಹಂಗೆ ಹೋಗ್ಲಿ ವಿಜಯ ಇನ್ನು ಇದೇ ವೇಳೆ ರಾಣಿ ಪ್ರಮೋದಾ ದೇವಿ ಪತಿಯನ್ನ ನೆನೆದು ಭಾವುಕರಾಗಿ ಕಣ್ಣೀರು ಹಾಕ್ತಿದ್ದಂತಹ ದೃಶ್ಯ ಕೂಡ ಅಲ್ಲಿ ಕಂಡುಬಂತು. ದಸರಾ ಆಯುಧ ಪೂಜೆ ಅಂದರೆ ತಕ್ಷಣ ಅರಮನೆಯ ಆವರಣದಲ್ಲಿ ಪಟ್ಟದ ಆನೆ, ಪಟ್ಟದ ಕತ್ತಿ, ಪಟ್ಟದ ಕುದುರೆ ಈ ಎಲ್ಲವುಗಳಿಗೂ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಆ ಘಟನೆಯೇ ಮನೋಹರವಾದದ್ದು. ಇಷ್ಟು ಬಾರಿ ಅದನ್ನು ಅರಸರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅದನ್ನು ನಿರ್ವಹಿಸ್ತಾ ಇದ್ದರು. ಆದರೆ ಇವರಿಲ್ಲದ ನರಸಿಂಹರಾಜ ಒಡೆಯರ್ ಇಲ್ಲದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಇಲ್ಲದಂತಹ ಆಯುಧ ಪೂಜೆ ಇವತ್ತು ಅಲ್ಲಿ ನೆರವೇರ್ತಾ ಇತ್ತು. ಆ ಸಂದರ್ಭದಲ್ಲಿ ಮೇಲೆಯ ಮಾಳಿಗೆಯಲ್ಲಿ ನಿಂತು ಈ ಎಲ್ಲ ಸಂಭ್ರಮಗಳನ್ನು ನೋಡ್ತಿದ್ದಂಥ ರಾಣಿ ಪ್ರಮೋದಾ ದೇವಿ ಒಡೆಯರ್ ಅವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನು ನೆನೆದು ಭಾವುಕರಾದಂತಹ ಕ್ಷಣ ಕೂಡ ಅಲ್ಲಿ ಕಂಡುಬಂತು. ಒಂದು ಕಡೆ ರಾಜ ವೈಭವದ ಚಟುವಟಿಕೆಗಳು ನಡೀತಾ ಇದ್ದರೆ, ಪತಿ ಇಲ್ಲದ ಈ ಸಂಭ್ರಮಕ್ಕೆ ಸಾಕ್ಷಿಯಾದಂಥ ಒಡೆಯರ್ ಪತ್ನಿ ಸಹಜವಾಗಿಯೇ ಆ ಸಂದರ್ಭದಲ್ಲಿ ಪತಿಯನ್ನು ನೆನೆದು ಭಾವುಕರಾದರು.